ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹರಿಷ್ಮಾ ಲೈಫ್ ಸ್ಟೈಲ್. ಇದು ಬಾಕ್ಸ್ ಏನು ಅಂತ ನೋಡ್ತಾ ಇದ್ದೀರಾ? ಅಂದರೆ ಇದು ನೆಬಿಲೈಸರ್ ಇದರಲ್ಲಿದೆ, ನೆಬಿಲೈಸೇಷನ್ ಮಾಡಿಸುವ ಅಂತ. ದಿಶಾನಿಗೆ ಒಂದು 2 ದಿನ ಆಯಿತು, ಕೆಮ್ಮು ಸ್ಟಾರ್ಟ್ ಆಯಿತು. ಸೊ ಹೋಮ್ ರೆಮಿಡೀಸೇ ಕೊಟ್ಟೆ ನಾನು 2 ದಿನ, ಬಟ್ ಅದರಲ್ಲಿ ಕಮ್ಮಿ ಆಗಲಿಲ್ಲ. ಹಾಗಾಗಿ ಇವತ್ತು ಇದೇ ಮಾಡಿಸುವ ಅಂತ ನಾನೀಗ ಸೆಟಪ್ ಮಾಡ್ತಾ ಇದ್ದೇನೆ. ಅಂದರೆ ದಿಶಾನಿದು ಡಾಕ್ಟರ್ ಅವರು ಯಾವಾಗಲೂ ಇದೇ ಸಜೆಸ್ಟ್ ಮಾಡ್ತಾರೆ, ಕೆಮ್ಮಿಗೆಲ್ಲ ಸಿರಪ್ ಎಲ್ಲ ಏನು ಕೊಡಲ್ಲ. ಹಾಗಾಗಿ ನಾನಿವತ್ತು ಇದು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಈ ಕಂಟ್ರಿಯಲ್ಲಿ ಎಲ್ಲರ ಮನೆಯಲ್ಲಿ ಇರ್ತದೆ, ಸಣ್ಣ ಮಕ್ಕಳಿದ್ದ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರ್ತದೆ. ಅಂದರೆ ಡಾಕ್ಟರ್ ಇಲ್ಲಿ ಎಲ್ಲ ಇದೇ ಸಜೆಸ್ಟ್ ಮಾಡ್ತಾರೆ. ಇದು ಮೆಡಿಸಿನ್ ಕೂಡ ನನಗೆ ಅವರೇ ಲಾಸ್ಟ್ ಟೈಮ್ ಹೇಳಿದರು. ನಾನು ಅದಷ್ಟೇ ಕ್ವಾಂಟಿಟಿಯಲ್ಲಿ ಇದನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಇದು ಈ ಫೇಸ್ ಮಾಸ್ಕನ್ನು ಈ ಥರ ಹಾಕಿಸಬೇಕು. ಮೂಗು ಮತ್ತು ಬಾಯಿ ಕರೆಕ್ಟಾಗಿ ಕವರ್ ಆಗಬೇಕು. ಆಮೇಲೆ ನಾವಿಲ್ಲಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಈ ಮೆಡಿಸಿನ್ ಎಲ್ಲ ಸ್ಟೀಮ್ ರೂಪದಲ್ಲಿ ಲಂಗ್ಸಿಗೆ ಹೋಗ್ತದೆ. ಮೂಗು ಮತ್ತು ಬಾಯಿಯ ಮೂಲಕ ಲಂಗ್ಸಿಗೆ ಹೋಗಿ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದೆಲ್ಲ ಕ್ಯೂರ್ ಮಾಡ್ತದೆ. ಏಕೆಂದರೆ ಕೆಲವರು ಅಂದ್ಕೊಳ್ತಾರೆ ಇದಕ್ಕೇನೆ ಈಗ ನೆಬಿಲೈಸ್ ಮಾಡಿಸಿದರೆ ಅಡಿಕ್ಟ್ ಆಗ್ತಾರೆ ಅಂತ. ಬಟ್ ಆ ಥರ ಎಲ್ಲ ಏನಿಲ್ಲ ಅಂತ ನಾನು ಸುಮಾರು ಜನ ಡಾಕ್ಟರ್ಸ್ ಹೇಳೋದು ಕೇಳಿದ್ದೇನೆ. ಬಟ್ ಇದು ಮಾಡಿಸಿದರೆ ಒಳ್ಳೆಯದು ಅಂತ. ನಾನು ಅಂದರೆ ಕೆಮ್ಮು ಅವನಿಗೆ ಕಮ್ಮಿ ಆಗೋದು, ಬಟ್ ಆದಾಗೆಲ್ಲ ಈ ಥರ ಜಾಸ್ತಿ ಕೆಮ್ಮಿದ್ರೆ ಈ ಥರ ಮಾಡಿಸ್ತೇನೆ ನಾನು. ಬಟ್ ಆದಷ್ಟು ನಾವು ಮಕ್ಕಳಿಗೆ ನೆಬಿಲೈಸ್ ಮಾಡಿಸುವಾಗ ಜೊತೆಗೆ ಇರಬೇಕು. ಅಂದರೆ ಇಲ್ಲಿ ಅವರು ಮೂಗು ಮತ್ತು ಬಾಯಿ ಕರೆಕ್ಟಾಗಿ ಕವರ್ ಮಾಡಿಡಬೇಕು. ಮತ್ತು ಬಾಯಿಯ ಮೂಲಕ ಅಂದರೆ ಉಸಿರಾಡ್ತಾ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆನೇ ಇಲ್ಲಿ ಮಳೆ ಬಂದಿತ್ತು. ಇನ್ನು ವೆದರ್ ಕಂಪ್ಲೀಟ್ ಚೇಂಜ್ ಆಗ್ತದೆ. ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ದಿಶಾನಿಗೆ ಕೂಡ 2 ದಿನ ಸ್ಕೂಲ್ ಇರಲಿಲ್ಲಲ್ಲ, ಹೊರಗಡೆ ನಿಂತಿದ್ದಾನೆ. ಈಗ ಇದು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ತಾ ಇದ್ದೇನೆ. ಹಸ್ಬೆಂಡಿಗೆ ಕೊಟ್ಟೆ, ಅವರಿಗೆ ಇವತ್ತು ಆಫೀಸ್ ಇತ್ತು, ಅವರು ಆಫೀಸ್ ಹೋದರು. ಇನ್ನು ನಾನು ಮತ್ತು ದಿಶಾನಿದ್ದು ಬೆಳಿಗ್ಗೆ ಟೀ ಆಗಬೇಕು, ಬ್ರೇಕ್ಫಾಸ್ಟ್ ಆಗಬೇಕು. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಾವು ಎಷ್ಟು ಮನೆಯಲ್ಲಿ ಕೆಲಸ ಮಾಡಿದಷ್ಟು ಮುಗಿಯೋದಿಲ್ಲ. ದಿನಪೂರ್ತಿ ಕೆಲಸ ಇರ್ತದೆ. ಅವರಿಗೆ ಫುಡ್ ಕೊಡಬೇಕು ಮತ್ತು ಮೆಡಿಸಿನ್ ಕೊಡೋದು ಇದೇ ಆಗ್ತದೆ. ಹುಷಾರಿಲ್ಲ ಅಂದರೆ ಅವರು ಏನು ತಿನ್ನೋದು ಕೂಡ ಇಲ್ಲ. ಅದರ ಜೊತೆಗೆ ನಾನು ಆಗಲೇ ವಾಶಿಗೆ ಹಾಕಿದ್ದೆ, ಅದು ಕೂಡ ಈಗ ರೆಡಿ ಆಯಿತು. ಅಂದರೆ ಬೆಳಿಗ್ಗೆನೇ ಹಾಕಿದರೆ ಸ್ವಲ್ಪ ಈ ಬಾಲ್ಕನಿಗೆಲ್ಲ ಒಳ್ಳೆ ಬಿಸಿಲು ಬರ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಹಾಗಾಗಿ ನಾನೆಲ್ಲ ವಾಷಿಂಗೆಲ್ಲ ಆದಷ್ಟು ಬೆಳಿಗ್ಗೆನೇ ಮಾಡ್ಕೊಳ್ತೇನೆ ಯಾವಾಗಲೂ. ಮತ್ತು ನಮ್ಮದು ತಿಂಡಿ ಎಲ್ಲ ಆಯಿತು. ಈಗ ಒಮ್ಮೆ ಎಲ್ಲ ಕ್ಲೀನ್ ಮಾಡುವ ಅಂತ. ನನಗೆ ಒಂದು ಸಲದ್ದೆಲ್ಲ ಕ್ಲೀನ್ ಆಗಿದ್ರೆ ನೆಕ್ಸ್ಟ್ ಈಗ ಮಧ್ಯಾಹ್ನದ್ದು ರೆಡಿ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಅಂದರೆ ಬೆಳಿಗ್ಗೆ ಒಮ್ಮೆ ಬ್ರೇಕ್ಫಾಸ್ಟ್ ಅದು ಮಾಡಿದ್ದೆಲ್ಲ ಒಮ್ಮೆ ಕ್ಲೀನ್ ಆಗಬೇಕು. ಮತ್ತು ಇಲ್ಲಿ ವಿಂಟರಿಗೆಲ್ಲ ಈ ಕಾಕ್ರೋಚಿದ್ದು ಸ್ವಲ್ಪ ರಗಳ ಇರ್ತದೆ. ಅಂದರೆ ನಾವು ಆಗಿಂದಾಗಲೇ ಎಲ್ಲ ಕ್ಲೀನ್ ಮಾಡಿಟ್ರೆ ಅದೆಲ್ಲ ಏನಾಗೋದಿಲ್ಲ. ಈಗ ಹಾಲು ಬಿಸಿ ಮಾಡ್ತಾ ಇದ್ದೇನೆ. ಇವನಿಗೆ ಹಾಲು ಕೊಡಲಿಲ್ಲ ನಾನು, ಬೆಳಿಗ್ಗೆ ಜಸ್ಟ್ ಚಪಾತಿ ಮಾತ್ರ ತಿಂದದ್ದು ಸ್ವಲ್ಪ. ಅದಕ್ಕೆ ನಾನು ಸ್ವಲ್ಪ ಶುಂಠಿ ಮತ್ತು ಈ ಕೆಂಪು ಕಲ್ ಸಕ್ಕರೆ ಹಾಕ್ಕೊಂಡೆ. ಊರಲ್ಲೆಲ್ಲ ಹೇಳ್ತಾಯಿದ್ರು ಹಾಲಿಗೆ ಸ್ವಲ್ಪ ಈ ಥರ ಏನಾದರೂ ಹಾಕಬೇಕು. ಒಂದೊಂದು ಸಲ ಅರಿಶಿಣ ಹಾಕ್ತೇನೆ ಸ್ವಲ್ಪ, ಇಲ್ಲಾಂದರೆ ಶುಂಠಿ ಹಾಕಿ ಕಲ್ ಸಕ್ಕರೆ ಹಾಕಿ ಕೊಟ್ಟರೆ ಕಫ ಆಗೋದಿಲ್ಲ ಅಂತ. ಅದೆಲ್ಲ ಕೊಟ್ಟಾದಮೇಲೆ ಈಗ ಈ ಜ್ವರದ್ದು ಮದ್ದು ಕೊಡಬೇಕು. ಈಗ ಟೈಮ್ ಆಯಿತು, ಸ್ವಲ್ಪ ಜ್ವರ ಇದೆ ಅವನಿಗೆ. ಈಗ ದಿಶಾನನ್ನು ಮಲಗಿಸಿ ಬಂದೆ. ಅಂದರೆ ಅವನು ಬೆಳಿಗ್ಗೆ ಬೇಗ ಎದ್ದಿದ್ದ. ಒಂದು 3 ಗಂಟೆನೇ ಎಚ್ಚರ ಆಯಿತು ಅವನಿಗೆ. 3 ಗಂಟೆಗೆ ಜ್ವರ ಬರ್ತಾ ಇತ್ತು. ಅಂದರೆ ರಾತ್ರಿ ಮದ್ದು ಕೊಟ್ಟಿದ್ದೆ ಅಲ್ಲ, ಅದು ಒಂದು 5 ಗಂಟೆ ಆದರೆ ಪವರ್ ಇರ್ತದೆ. ಮೆಡಿಸಿನ್ ಕೊಟ್ಟು ಸ್ವಲ್ಪ ಹೊತ್ತು ಜ್ವರ ಇರೋದಿಲ್ಲ, ಮತ್ತೆ ವಾಪಸ್ ಸ್ಟಾರ್ಟ್ ಆಯಿತು. ಇವತ್ತೀಗ 3 ದಿನ ಆಯಿತು ಜ್ವರ. ಹಾಗೆ ಇವತ್ತು ಹಾಸ್ಪಿಟಲ್ ಹೋಗಬೇಕೀಗ ಸಂಜೆ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೇವೆ. ಲಾಸ್ಟ್ ಮಂತ್ ಒಂದು ಸಲ ಜ್ವರ ಬಂತು, 1 ದಿನ 2 ದಿನದಲ್ಲೇ ಕಮ್ಮಿ ಆಯಿತು ಅವನಿಗೆ, ಬೇಗ ಕಮ್ಮಿ ಆಯಿತು. ಈ ಸಲ ಸ್ವಲ್ಪ ಅದು ಸ್ಕೂಲಲ್ಲಿ ಎಲ್ಲ ಸ್ಪ್ರೆಡ್ ಆಗ್ತದೆ ಮೋಸ್ಟ್ಲಿ. ಹಾಗೆ ಇವಾಗ ಹೋಗಬೇಕು ಸಂಜೆ. ಈಗ ಅವನು ಮಲ್ಕೊಂಡ. ನಂದೀಗ ಸ್ವಲ್ಪ ಅಡಿಗೆ ಎಲ್ಲ ಆಗಲಿಕ್ಕೆ ಉಂಟು ಕೆಲಸ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೆ ತಲೆನೇ ಓಡೋದಿಲ್ಲ, ಕೆಲಸ ಕೂಡ ಆಗೋದಿಲ್ಲ. ಎಂತ ಮಾಡೋದು ಅಂತ ಸಹ ಆಗೋದಿಲ್ಲ. ಅವರಿಗೆ ಯಾವ ಮೆಡಿಸಿನ್ ಕೊಡಬೇಕು, ಏನು ಮಾಡಬೇಕು ಅದಾಗೋದಿಲ್ಲ. ಸ್ವಲ್ಪ ಕಿರಿಕಿರಿ ಆಗ್ತದೆ. ಸೊ ಈಗ ಮಲ್ಕೊಳ್ಳಿ, ಅವನು ರೆಸ್ಟ್ ಮಾಡಲಿ, ಸ್ವಲ್ಪ ಜ್ವರ ಕಮ್ಮಿ ಆಗಲಿ. ಮತ್ತು ಈಗ ಹಾಸ್ಪಿಟಲ್ಗೆ ಸಂಜೆ ಕರ್ಕೊಂಡು ಹೋಗಬೇಕು. ನಮಗಾಗಲಿ ಮಕ್ಕಳಿಗಾಗಲಿ ಹುಷಾರಿಲ್ಲ ಅಂದರೆ ಆದಷ್ಟು ಗಂಜಿ ಊಟ ಮಾಡಬೇಕು ಅಂತ ನಮ್ಮ ಸೈಡ್ ಹೇಳ್ತಾರೆ. ನಮ್ಮದು ಹೇಗೂ ಯಾವಾಗಲೂ ಬಾಯ್ಲ್ಡ್ ರೈಸೇ ನಾವು ಹೆಚ್ಚಾಗಿ ತಿಂತೇವೆ. ಅದೀಗ ನಾನು ಇಟ್ಟೆ. ಮತ್ತು ಮೂಲಂಗಿ ಮತ್ತು ಟೊಮೆಟೊ ಬೇಳೆ ಹಾಕಿ ಒಂದು ಸಾಂಬಾರು ಮಾಡಿಕೊಳ್ಳುವ ಅಂತೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇದು ಬೇಳೆ ಒಂದು ಅರ್ಧ ಗಂಟೆ ನಾನು ನೆನೆ ಹಾಕಿದ್ದೆ. ಮತ್ತೊಂದು ತುಂಡು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಕಾಯಿಮೆಣಸು, ಹಸಿಮೆಣಸಿನಕಾಯಿಯನ್ನು ಒಂದು ಕಟ್ ಮಾಡಿ ಹಾಕ್ಕೊಂಡೆ. 1 ಅಥವಾ 2 ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಉಪ್ಪು, ಹಾಗೆಯೇ ಒಂಚೂರು ಎಣ್ಣೆ ಹಾಕಿ ಬೇಯಿಸ್ತೇನೆ. ಅಂದರೆ ಅದು ಈ ಬೇಳೆ ಬೇಗ ಬೇಯ್ತದಂತೆ ಎಣ್ಣೆ ಹಾಕಿದರೆ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ. ಈಗ ಅದು ಬೇಯಲಿ. ನೆಕ್ಸ್ಟ್ ಹಾಗೆಯೇ ನಾನು ಮೊಟ್ಟೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ.
ಮತ್ತೊಂದು ಟ್ರಿಕ್ಸ್ ಏನಂದರೆ ಮೊಟ್ಟೆ ಬೇಯುವಾಗ ಈರುಳ್ಳಿದು ಸಿಪ್ಪೆ ಹಾಕಿದರೆ ಬೇಗ ಬೇಯ್ತದಂತೆ. ಹೌದು ಕೂಡ, ನಾನು ಸುಮಾರು ಸಲ ಹಾಗೇನೆ ಮಾಡ್ಕೊಂಡಿದ್ದೇನೆ. ಅದು ಬೇಗ ಬೇಯ್ತದೆ ಮತ್ತು ಅದು ಸಿಪ್ಪೆ ಎಲ್ಲ ಕರೆಕ್ಟಾಗಿ ತೆಗಿಲಿಕ್ಕೆ ಬರ್ತದೆ. ನಾನು ತೋರಿಸ್ತೇನೆ ನಿಮಗೆ ನೆಕ್ಸ್ಟ್. ಹಾಗೆಯೇ ಒಂದು ಸಲ ಮನೆಯೆಲ್ಲ ಗುಡಿಸುವ ಅಂತ. ನನಗೆ ಡೈಲಿ ಗುಡಿಸಲಿಲ್ಲ ಅಂದರೆ ಅದು ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ. ಮನೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ನನಗೆ ಖುಷಿ ಆಗ್ತದೆ. ಹಾಗಾಗಿ ಅದು ಒಂದು ಮಾಡಿ ಮುಗಿಸುವ ಅಂತ. ನೋಡಿ, ಇದು ಈ ಕಲರ್ ಆಗಿದೆ ಅಲ್ಲ, ಈರುಳ್ಳಿದು ಕಲರ್ ಆಗಿದೆ. ಹಾಗೆಯೇ ಸಿಪ್ಪೆ ಕೂಡ ನಮಗೆ ಕರೆಕ್ಟಾಗಿ ತೆಗಿಲಿಕ್ಕೆ ಬರ್ತದೆ. ಇಲ್ಲಾದರೆ ನಾವು ಅದು ಸಿಪ್ಪೆ ಜೊತೆಗೆ ಅದರ ಸ್ಕಿನ್ ಕೂಡ ಬರ್ತದೆ ಅಲ್ಲ, ಬಟ್ ಇದರಲ್ಲಿ ಹಾಗೆ ಏನಾಗೋದಿಲ್ಲ. ಈಗ ನಾವಿಲ್ಲಿ ಹಾಸ್ಪಿಟಲ್ ಬಂದ್ವಿ. ಅಂದರೆ 3:30ಗೆ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಇದು ಮನೆ ಹತ್ತಿರನೇ ಆದ್ದರಿಂದ ನನಗೇನೆ ಕರ್ಕೊಂಡು ಬರಲಿಕ್ಕೆ ಒಂದು ಒಳ್ಳೇದಾಗ್ತದೆ. ಇಲ್ಲಿ ಡಾಕ್ಟರ್ ಕೂಡ ಒಳ್ಳೇದಿದ್ದಾರೆ. ನಮ್ಮದು ಈಗ ಟೋಕನ್ ನಂಬರ್ 5 ಇದೆ, ಅಂದರೆ ಈಗ 3 ಆಗ್ತಾ ಇದೆ. ಸೊ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲಿ ಕನ್ಸಲ್ಟೇಷನ್ ಚಾರ್ಜ್ ಒಂದು 5 BD ಅಂತ ಇರ್ತದೆ. ಹಾಸ್ಪಿಟಲ್ ಹೋಗಿ ಬಂದ್ವಿ. ಅಂದರೆ ಅದು ಇನ್ಫೆಕ್ಷನ್ ಅಂತ ಹೇಳಿದರು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹಾಗೆ ಅಂತ. ಸೊ ಅಂದರೆ ಇವತ್ತು ಹೀಗೆ ಅದು ಪ್ಯಾರಾಸಿಟಮಾಲ್ ಉಂಟಲ್ಲ, ಪ್ಯಾನಡಾಲ್ ಇದೆ ಇಲ್ಲಿ, ಅದನ್ನೇ ಕಂಟಿನ್ಯೂ ಮಾಡಬೇಕಂತೆ. ನಾಳೆ ಅದು ಕಮ್ಮಿ ಆಗಲಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಅವರು ಇದು ಮಾಡಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಸೊ ಬೇಗ ಹುಷಾರಾಗಿ ಸ್ಕೂಲಿಗೊಮ್ಮೆ ಹೋಗುವಾಗೆ ಆಗಲಿ ಅಲ್ಲ, ಸ್ಕೂಲಿಗೆ ಹೋಗ್ಬೇಕಲ್ಲ. ಇಲ್ಲದ್ರೆ ಮನೆಯಲ್ಲಿ TV ನೋಡೋದು. ನೋಡಿ, ಈಗ ಥರ್ಮೋಮೀಟರ್ ಇದೆ ನನ್ನ ಹತ್ರ. ಥರ್ಮೋಮೀಟರ್ ಇದು. ಈಗ ಇದರಲ್ಲೇ ನಾನು ಜ್ವರ ಚೆಕ್ ಮಾಡೋದು ಅವನಿಗೆ. ಇಲ್ಲದ್ರೆ ನಮಗೆ ಅದು ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲಲ್ಲ. ನಮಗಾದರೆ ಹೇಳಲಿಕ್ಕಾಗ್ತದೆ. ಮಕ್ಕಳು ಕರೆಕ್ಟಾಗಿ ಒಂದು ಸಲ ಜ್ವರ ಉಂಟು ಅಂತ ಹೇಳ್ತಾರೆ, ಒಂದು ಸಲ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಇದ್ದರೆ ಒಳ್ಳೆಯದು, ಮಕ್ಕಳದೆಲ್ಲ ಚೆಕ್ ಮಾಡಲಿಕ್ಕಾಗ್ತದೆ. ಇದು 36.6ಗಿಂತ ಜಾಸ್ತಿ ಬಂದರೆ ಅಂಡರ್ ಆರ್ಮ್ ಟೆಂಪರೇಚರ್, ಜ್ವರ, ಫೀವರ್ ಅಂತೇಳಿ ಕನ್ಸಿಡರ್ ಮಾಡಬೇಕಂತ. ಇಲ್ಲ ಬಾಯಲ್ಲಿ ಇಟ್ಟು ನೋಡೋದಾದರೆ 37.6ಗಿಂತ ಅಬೋವ್ ಇದ್ದರೆ ಫೀವರ್ ಅಂತ ಕನ್ಸಿಡರ್ ಮಾಡಿ ಇದ್ರೆ ಮೆಡಿಸಿನ್ ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ಈಗ ಚೆಕ್ ಮಾಡಬೇಕು. ಜ್ವರ ಇಲ್ಲದ್ರೆ ಸಾಕು, ಬಟ್ ಒಂಥರ ಮುಖ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ಅಲ್ಲ, ಹಾಗಾಗಿ ಅದು ವೈರಲ್ ಇನ್ಫೆಕ್ಷನ್, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆದರೆ ಒಂದು 5 days ಎಲ್ಲ ಇರ್ತದೆ ಮೋಸ್ಟ್ಲಿ ಜ್ವರ. ಇವತ್ತು 3 days ಆಯ್ತಲ್ಲ, ಇನ್ನೊಂದು 2 ದಿನ ಮೋಸ್ಟ್ಲಿ ಇರ್ಬೋದು. ಬೇಗ ಕಮ್ಮಿ ಆದ್ರೇ ಒಳ್ಳೆಯದು ಸ್ವಲ್ಪ.